ಅತ್ತಿರಿ ಏನ್ ಮಾಡಿದ್ರಿ? ನಾ ಕುರುಡಿಗೆ ಮಾಡಕ್ಕಿದ್ದ ಅದ್ರ ಸಲುವಾಗಿ ರವಾ ಮತ್ತು ಅಕ್ಕಿ ತಗೊಂಡಿ. ಹಾ ಇದು ಹ್ಯಾಂಗ್ ಮಾಡೋದು ಏನು ಮಾಡೋದು ಹೇಳ್ತೀನಿ. ಹಾ ಈಗ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಲ್ಲ, ಹಾ ಇದು ಸ್ವಚ್ಛ ತೊಳೆದು ನೆನಾಕಬೇಕು. ಹಾ ಈಗ ಸ್ವಚ್ಛ ತೊಳಿತೀನಿ ಇದು. ಹಾ ಒಂದು 2-3 ಸಲ ತೊಳಿಬೇಕು. ಹಾ ರೀ. ಸ್ವಚ್ಛ ಅಂದ್ರೆ ಬೆಳ್ಳಗಾತಾವ ಕುರುಡಿಗೆ. ಹಾಂ ಈಗ ಅಕ್ಕಿಯಾಗ ನೀರು ಹಾಕಿ ನೆನಕಿಡ್ತೀನಿ. ಇನ್ನು ಹಿಂಗೆ ಅಕ್ಕಿ ಮ್ಯಾಗ ಹಿಂಗೆ ನೀರು ಬರಬೇಕು. ಇನ್ನು ಹಾಂ ಹಿಂಗೆ ನೆನಕಿಡೋದು. 2 ದಿನ ನೆನಾಕೋದು ಅಕ್ಕಿ. ಇವತ್ತು ಒಂದು ದಿನ ಮುಂಜಾನೆ ನೆನಾಕ್ತೀವಿ ಅಂದ್ರೆ ಮತ್ತು 2 ದಿನ ಆಗಾನೇ ಮುಂಜಾನೆ ತೆಗೆಯೋದು. ದಿನ ನೀರ ತೆಗೆಯೋದು, ಅದ್ರ ಮ್ಯಾಗಿನ ನಿಂತೀವಿ ನೀರ ಎಲ್ಲ ತೆಗೆಯೋದು ದಿನ. ಅಂದ್ರೆ ಇವತ್ತು ಮುಂಜಾನೆ ನೆನಕಿದ್ರೆ ರಾತ್ರಿ ಮತ್ತೆ ನೀರು ಚೇಂಜ್ ಮಾಡೋದು. ಮತ್ತೆ ನಾಳೆ ಮುಂಜಾನೆ ಮತ್ತು ಸಂಜೆಗೆ. ಹಾ ಅದು ಮತ್ತೆ 3ನೇ ದಿನ ನೀರು ಜಾನದು. ಮತ್ತು ಆ ದಿನನೇ ನಾ ತೋರಿಸ್ತೀನಿ ಏನು ಮಾಡೋದು ಅನ್ನೋದು. ಆಯ್ತ್ರಿ. ಹಾಂ ಈಗ ಇವತ್ತು ನೆನಾಕಿದೆ. ಈಗ ನೆನಿಬೇಕದು. ಈಗ ರವಾ ತೋರಿಸ್ತೀನಿ. ಈಗ ರವಾ ನೆನಾಕ್ತೀನಿ. ರವಾ ಯಾವಾದ್ನು ಚಿರೋಟಿ ರವಾನು ನಡೀತದ, ದಮ್ಮನ್ ರವಾನು ನಡೀತದ. ಅಂದ್ರೆ ಉಪ್ಪಿಟ್ಟು ರವಾ ಎರಡೂ ನಡೀತಾವ. ಮತ್ತು ಇದಕ್ಕೂ ಈಗ ನೀರು ಹಾಕ್ತೀನಿ. ತೊಳಿಬೇಕೇನ್ರಿ ಇದನ್ನು? ಇದನ್ನು ಸ್ವಲ್ಪ ತೊಳಿಬೇಕು. ಮ್ಯಾಗ ನೀರು ನಿಂದಿರ್ತಾವಲ್ಲ ಇದನ್ನು ಹಿಂಗೆ ಸ್ವಲ್ಪ ಹಿಂಗೆ ಮಾಡಿ ಕೈಲಿ ಇದು ರವಾನು ತೊಳೆದು ನೀರು ಜಾನಿ ಮತ್ತು ನೀರು ಇದರನ್ನು ಮ್ಯಾಗಿಂದು ನೀರು ಜಾನಿ ಮತ್ತು ನೀರು ಹಾಕಿ ಇಟ್ಟು ಬಿಡೋದು. ಈಗ ಇದ್ರ ಮ್ಯಾಗಿನ ನೀರ ತೆಗಿತೀನಿ. ಈಗ ಇದ್ರಾಗ ನೀರು ಹಾಕಿ ಇಡ್ತೀನಿ. ಇದಕ್ಕೂ ಹಂಗೆ ರವಾದ ಮ್ಯಾಗ ಬರಬೇಕು ನೀರು. ಈಗ ಅಕ್ಕಿ ರವಾ ನೆನಾಕ್ದು. ಈಗ ನಾಳೆ ಮುಂಜಾನೆ ಇದ್ರನ್ನು ಅಕ್ಕಿಯನ್ನು ನೀರು ತೆಗೆಯೋದು, ರವಾದಂದು ತೆಗೆಯೋದು, ಮತ್ತು ನೀರು ಹಾಕಿಡೋದು, ಮತ್ತು ಸಂಜೆಗೆ ಮತ್ತೆ ತೆಗೆಯೋದು, ಮತ್ತು ನೀರು ಹಾಕಿಡೋದು. ಹಿಂಗೆ ಮಾಡಿ ಆಯ್ತು. ಅದು ಹೆಂಗೆ ಕುರುಡಿಗೆ ಮಾಡೋದು ಇದ್ರದ್ದು ನಾನು ತೋರಿಸ್ತೀನಿ. ಆಯ್ತು. 2-3 ದಿನದಲ್ಲೇ. ಈಗ ಮುಚ್ತೀನಿ, ಹಿಂಗೆ ಮುಚ್ಚಿ ಇಡೋದು. ಆಯ್ತು. ಅತ್ತಿರಿ ಅಕ್ಕಿ ಯಾವ ತಗೊಂಡ್ರಿ? ನಾ ದೋಸೆ ಅಕ್ಕಿ ತಂದೀನಿ. ಮತ್ತು ದೋಸೆ ಅಕ್ಕಿ ಇರ್ಲಿಲ್ಲ ಅಂದ್ರೆ? ದೋಸೆ ಅಕ್ಕಿ ಸಿಗ್ತಾವೆ ಮಾರ್ಕೆಟ್ದಾಗ. ಯಾರಿಗದು ಮಾಡೋದಿಲ್ಲ. ಅವ್ರ ಮನೆಯಾಗ ರೇಷನ್ ಅಕ್ಕಿ ಇದ್ದು ಅಂದ್ರೂ ರೇಷನ್ ಅಕ್ಕಿನೂ ಸ್ವಚ್ಛ ತೊಳಿಬೇಕು, ನೆನಾಕಬೇಕು. ಯಾಕಂದ್ರೆ ರೇಷನ್ ಅಕ್ಕಿ ಭಾಳ ಬೆಳಗಿರಲ್ಲ, ದೋಸೆ ಅಕ್ಕಿ ಚಂದ ಇರ್ತಾವೆ. ಅದಕ್ಕೆ ರೇಷನ್ ಅಕ್ಕಿ ಭಾಳ ಚಂದ ತೊಳಿಬೇಕು, ಮಾಡಬೇಕು, ನಡೀತದೆ. ಇಲ್ಲ ಅಂದ್ರೆ ಊಟದ ಅಕ್ಕಿನೂ ನಡೀತದೆ. ಸೋಣ ಮೊಸರಿ ಯಾವ ಭೀ ಕುರುಡಿಗೆ ಮಾಡ್ಲಾಕ ಇವು 3 ಪೈಕಿ ಯಾವ್ದಾರು ಒಂದು ಅಕ್ಕಿ ನೆನಾಕ. ಆಯ್ತಾಯ್ತು. ನಾ ಸೋಮವಾರ ಅಕ್ಕಿ ಮತ್ತು ರವಾ ನೆನಾಕಿನಿ. ಮುಂಜಾನೆ 2 ದಿನ ಫುಲ್ ನೆನಾಕ್ದ. ದಿನ ನೀರ ತೆಗಿತಿದ್ದೆ. ಇವತ್ತು ಬುಧವಾರ ಅದ, 3ನೇ ದಿನ ಅದ. ಇವತ್ತು ಮ್ಯಾಗಿನ ನೀರು ತೆಗೆದು ಈಗ ನಾನು ಕೊಡ್ತೀನಿ. ಅಂದ್ರೆ ಅಕ್ಕಿ ನನ್ ಬಿ ನೀರು ತೆಗ್ದಿರಿ, ರವಾ ನನ್ ಬಿ ತೆಗ್ದಿರಲ್ಲ. ಇವು 2 ಸೇರಿ ಕುರುಡಿಗೆ ಮಾಡೋದು. ಈಗ ನಾ ರವಾ ಮಿಕ್ಸರ್ ಮಾಡ್ಕೊತೀನಿ. ರೀ. ಯಾವುದೇ ರವಾ ಇರಲಿ ಮಿಕ್ಸರ್ ಮಾಡ್ಕೊಳ್ಳೋದೆ. ಮಿಕ್ಸರ್ ಮಾಡಿನಿ ಅದು ಅಂದರೆ ಚಂದ ಆಗ್ತಾವ ಕುರುಡಿಗೆ. ಈ ಮಿಕ್ಸರ್ ಮಾಡ್ಕೊ ಏಕದಮ್ ಸಣ್ಣ ಮಾಡ್ಕೋಬೇಕು. ಏಕದಮ್ ಸಣ್ಣ. ಇದು ರವಾ ಹಿಂಗಾಗಬೇಕು, ಸಣ್ಣ ಬೇಕು ನೀರು ಹಾಕಿ. ಈಗ ಅಕ್ಕಿ ಹಾಕ್ಕೊತೀನಿ. ಈಗ ಅಕ್ಕಿ ಸಣ್ಣ ಮಾಡ್ಕೊತೀನಿ. ಈಗ ಆಗಿದೆ ನೋಡೋ. ಇದನ್ನ ಆಗಿದೆ. ಈಗ ಅಕ್ಕಿದ್ನು 2 ಮಿಕ್ಸ್ ಮಾಡ್ತೀನಿ. ಚೀಕ್ ಹೆಂಗಿರ್ತದ ಹಂಗೆ ಬರಬೇಕು. ಇದು ಭಾಳ ಗಟ್ಟಿ ಅನ್ನಿಸ್ತಂದ್ರೆ ಸ್ವಲ್ಪ ನೀರು ಹಾಕೋದು. ಈಗ ನಾ ಹಾಕೀನಿ, ಮಿಕ್ಸರ್ ತೊಳೆದು ಹಾಕೀನಿ. ಹಿಂಗೆ ಇರಬೇಕು. ಇನ್ನು ಇದು ಹಿಂಗೆ ಇದು ಇಡೋದು ಬೇಕಾಗಲ್ಲ. ಇವತ್ತೊಂದು ದಿನ ಇಡೋದೇನು ಬೇಕಾಗಲ್ಲ. ಈಗ ಕುರುಡಿಗೆ ಹಾಕೋದಾಗೆ ಅಂದ್ರೆ ಈಗ ರವಾ ಅಕ್ಕಿ 2 ಮಿಕ್ಸ್ ಮಾಡಿ ಮಾಡ್ದೆ. ಈಗ ಇದು ಚೀಕ್ ರೆಡಿ ಆಯಿತು. ಈಗ 2 ಗ್ಲಾಸ್ ಚಿಕ್ಕಿಗೆ 2 ಗ್ಲಾಸ್ ನೀರು ಇಡುತ್ತೆ ನಾ ಕಾಸ್ಲಕ್ಕೆ.
ಆಯ್ತು. ಇದು ಚಂದ ಕಾಯನ ಈ ಚೀಕ್ ಹಾಕ ತೋರಿಸ್ತೀನಿ. ಹಾಂ ಹಾಂ ಇಷ್ಟೇ ತೋರಿಸಿ. ಈಗ ನೀರು ಕಾದಾವು. ಹಾಂ ಈಗ ನಾವು ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಾಂ ಎಲ್ಲ ನೀರು ಉಪ್ಪು ಹತ್ಬೇಕು. ಹಾಂ ಅದು ಉಪ್ಪು ಹತ್ತಬೇಕು. ಅಂದ್ರೆ ಅದು ಸ್ವಲ್ಪ ನಿಮಗೆ ಜಾಸ್ತಿ ಅನ್ನಿಸ್ಬೇಕು. ಹಾಂ ಹಂಗೆ ಕಮ್ಮಿ ಇತ್ತಂದ್ರೆ ಇನ್ನೊಂದು ಸ್ವಲ್ಪ ಹಾಕೋದು. ಈಗ ನೋಡಿ ಹಿಂಗೆ ಚೀಕದು. ಹಾಂ ಈ ಚೀಕ ಇದ್ರಾಗ ಗ್ಲಾಸ್ದಾಗ ಹಾಕ್ತೀನಿ. ಹಾಂ ಇನ್ನೇ ಒಂದು ಗ್ಲಾಸ ಇನ್ನೊಂದು ಗ್ಲಾಸ್. ಹಿಟ್ನಾಗ ಉಪ್ಪು ಹಾಕೋದಿಲ್ಲ, ನೀರಾಗೆ ಹಾಕೋಬೇಕು. ಈ ನೀರ ಒಂದು ಸ್ವಲ್ಪ ತಕ್ಕೋತೀನಿ. ಈಗ ಸ್ವಲ್ಪ ಗ್ಯಾಸ್ ಸಣ್ಣ ಮಾಡೋದು. ಸಣ್ಣ ಮಾಡಿ ಹಿಂಗೆ ಒಂದು ಕೈಲಿ ಹಿಂಗೆ ಕಟ್ಟಿಗೆ ಅಳಗಡ್ಸೋದು, ಇದು ಒಂದು ಕೈಲಿ ಚೀಕ್ ಹಾಕೋದು. ನಾನು ಒಂದು ಕೈಲಿ ಹಾಕೋದು, ಒಂದು ಕೈ ಒಂದು ಕೈಲಿ ಹಾಕೋದು, ಒಂದು ಕೈಲಿ ಅಳಗಡ್ಸೋದು. ಒಂದೇ ಸಲ ಮಾಡಬಾರ್ದು, ಥೋಡೆ ಥೋಡೆ ಮಾಡಬೇಕು. ಅಂದ್ರೆ ತ್ರಾಸಾಗಲ್ಲ. ಈಗ ನಾ 2 ಗ್ಲಾಸ ಹಾಕಿದೆ. ಹಾಂ ಇದು ಹಿಂಗೆ ತಿರುವಾದು, ಗಟ್ಟಿ ಆಗತ್ತನ ಹಿಂಗೆ ತಿರುವಾದು. ಚೀಕ ಭಾಳ ತಿಳಿ ಇರಬಾರ್ದು. ಚೀಕ್ ಭಾಳ ತಿಳಿ ಇತ್ತಲ್ಲ 2 ಗ್ಲಾಸ್ ನೀರು ಜಾಸ್ತಿ ಆಗ್ತಾವೆ. ಅದಕ್ಕೆ ಚೀಕ ಶಕ್ಯತ ಗಟ್ಟಿ ಇರಬೇಕು. ನಿಮಗೆ ಜರ ಚಿಕ್ಕ ತಿಳಿ ಅನಿಸ್ತಪ್ಪ, ಯಾಕೋ ಚಿಕ್ಕ ತಿಳಿ ಅನಿಸ್ತಲ್ಗತ್ತದ ಅಂದ್ರೆ ಒಂದು ಸ್ವಲ್ಪ ನೀರು ತೆಗ್ಯೋದು, ಒಂದು ಬಟ್ಲಟ್. ಬೇಕಾದ್ರೆ ಹಾಕೋದು. ಆಮೇಲೆ ಯಾರ್ಯಾರು ಇದ್ರಾಗ ಕಸ್ಕಸಿ ಹಾಕ್ತಾರೆ. ಹಾಕ್ತಾರೆ. ಗಂಟಾಗ್ಲದಂಗೆ ಚಂದಂಗೆ ಇದು ತಿರುವಾದು. ಈಗ ಇದೆಲ್ಲ ಒಂದು ಜೀವ ಆಗ್ಯದಲ್ಲ. ಈಗ ಏನು ಮಾಡೋದು, ಈ ನೀರು ಇಟ್ಕೊಂಡಿದಲ್ಲ, ನಾ ಈ ನೀರ ಇವು 2 ಗ್ಲಾಸ್ದಾಗ ಹಾಕ್ತೀನಿ. ಇದ್ರಾಗ ಚೀಕ್ ಹತ್ತಿರ್ತದಲ್ಲ. ಇದ್ರಾಗ ಹಾಕ್ಬಿಡೋದು. ಇದು ಕಲ್ಸೋದು. ಸ್ಟೀಲ್ ಬೋಗನ್ಯಾಗ ತೆಳಗ ಹಿಟ್ಟು ಹತ್ಕೋಬಾರ್ದೊಂದು, ತವಿ ಇಡೋದು ಒಂದು. ಯಾವಾಗಾರ ಯಾಕಾಗಲ್ಲ, ದೋಸೆ ತವಿ ಇತ್ತು ದಪ್ಪ ಅಂದ ಕಬ್ಬಣದು, ಇಲ್ಲ ಅಂದ್ರೆ ಇಂಡಾಲಿಮ್ದು ದಪ್ಪ ಇತ್ತಂದ್ರೆ ದಪ್ಪ ತವಿ ಅದು ಇಡೋದು. ನಿಮ್ಮ ಕಡೆ ಜಾಲಿ ಇತ್ತು ಅಂದ್ರೆ ಜಾಲಿ ಇಡೋದು. ಈಗ ನಾ ಏನು ಮಾಡ್ತೀನಿ, ಈಗ ತವಿ ಇಟ್ಟಿನಿ, ಇದು ಕೈ ಬೇಕಲ್ಲ, ಸ್ವಲ್ಪ ಜೋರು ಮಾಡ್ತೀನಿ. ನಾ ಸ್ವಲ್ಪ ಕಾಯತನ ಕಾದ ಬಳಕ ನಾ ಏನು ಮಾಡ್ತೀನಿ, ಸ್ವಲ್ಪ ಮೀಡಿಯಮ್ ಇಡ್ತೀನಿ. ಆಮೇಲೆ ಚಂದ ಸಣ್ಣಾಗಿ ಅದು ಉಮ್ಗೈತದೆ. ಇದು ಮುಚ್ಚಿ ಎಷ್ಟೊತ್ತನ ಇಡ್ಬೇಕ್ರಿ? ಈಗ ಹಾಗೆ ಮುಚ್ಚೋದು ತೆಗೆಯೋದು ತಿರುವಾದು, ಮತ್ತು ಮುಚ್ಚೋದು ತೆಗೆಯೋದು ತಿರುವಾದು ಮಾಡಬೇಕಾದ. ನೋಡಿ ಇದು ಮತ್ತೆ ತೆಳಗ ಮ್ಯಾಗ ತೆಳಗ ಮ್ಯಾಗ ಮಾಡೋದು. ಹಿಂಗೆ ತಿರುವಾದು. ಎಷ್ಟೊತ್ತನ ಇಡ್ಬೇಕ್ರಿ? ಅಂದ್ರೆ ಹಿಂಗೆ ಒಂದು 15 ನಿಮಿಷ ಬೇಕು ನೋಡಿ. ಅಂದ್ರೆ ಗಟ್ಟಿ ಆಗ್ಬೇಕೇನು? ಗಟ್ಟಿ ಆಗ್ತಿರಲ್ಲ. ಈಗ ಐತಿ ಇದೆ ರೆಡಿ. ಇದು ಫಕ್ತ್ ಕಲರ್ ಚೇಂಜ್ ಆಗಬೇಕು. ಇದು ಕಲರ್ ಚೇಂಜ್ ಆಗಬೇಕು, ಚಂದಂಗೆ ಉಮ್ಗೈಬೇಕು. ಮತ್ತು ರವಾ ಮತ್ತು ಅಕ್ಕಿ ಕುರುಡಿಗೆ ಯಾಕೆ ಮಾಡೋದಂದ್ರೆ ಬೆಳಗಾತಾವ ಕುರುಡಿಗೆ. ಅದು ಒಣಗಾನ ನಾ ತೋರಿಸ್ತೀನಿ ಹೆಂಗಾತಾವ. ಭಾಳ ಚಂದ ಕಾಣಿಸ್ತಾವ ಕುರುಡಿಗೆ. ಈಗ ಮುಚ್ಚೋಣ. ಈಗ ಇನ್ನೊಂದು 5 ನಿಮಿಷ ಮುಚ್ಚೋಣ. ನಿಮ್ಮ ಕೆಳಗೆ ಮಾಡೋಣ. ಸ್ವಲ್ಪ ಸ್ವಲ್ಪ ಚೇಂಜ್ ಆಗತ್ತದ ಕಲರ್ ನೋಡು. ಅಲ್ಲ ಏನು ಈಗ ಇಷ್ಟ ಆಯ್ತು. ತೆಳಗಿಂದು ಉಮ್ಗಂಡದ. ಈಗ ತೆಳಗಿಂದ ಮ್ಯಾಗ ಮಾಡೋಣ. ಅಂದ್ರೆ ಮ್ಯಾಗಿಂದ ಜರ ಉಮ್ಗೈಬೇಕು. ಈಗ ಈಗ ಇದಾಗಿದೆ. ಮತ್ತು ಇದು ಹಿಟ್ಟ ಆಗ್ಯದಂತ ಇದು ಒಂದು ಜರ ತೊಗೊಂಡು ಹಿಂಗೆ ನೀರಿನಾಗ ಹಾಕ್ದಿವಲ್ಲ, ಹಿಂಗೆ 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 ಮಾಡೋಣ. ಬೆಳಗ್ಗೆ ಬಂದ್ರೆ ಆಗಿಲ್ಲ ತಿಳ್ಕೊಳ್ಳೋದು. ಇದು ಆಗ್ಯದ. ಅಂದ್ರೆ ಹೆಂಗೆ ತಿಳ್ಕೊಬೇಕ್ರಿ? ಇದು ಹಿಂಗೆ ಬೆಳಗ್ಗೆ ಹಿಟ್ಟು ಬರ್ತದೆ. ಈಗ ಇದಾಗ್ಯದ. ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ. ಇದಕ್ಕೆ ಹಿಂಗೆ ಕುಂಡ್ರಿಸ್ತೀನಿ. ಇದು ಬಿಸಿದಾಗ ಮಾಡ್ಬೇಕೇನ್ರಿ? ಸ್ವಲ್ಪ ಬಿಸಿನೇ ಇರಬೇಕು. ಕೈ ಸ್ವಲ್ಪ ನೀರು ಹಚ್ಕೋಬೇಕಲ್ಲ. ಇದು ಹಿಂಗೆ ಹಾಕೋದು ಒಳಗೆ. ಹಿಂಗೆ ಗೊತ್ತಾ? ಹಿಂಗೆ ಗೊತ್ತಾ? ಎಸ್. ಇವು ಕರೆನ ಮತ್ತು ಧಮ್ ಆಗ್ತವೆ. ಅತ್ತಿರಿ ಕುರುಡಿಗೆ ಒಣಗ್ಯಾವ ನೋಡ್ರಿ. ಈಗ ಚಂದ ಒಣಗ್ಯಾವ ನೋಡು ಪೂಜಾ. ಮತ್ತು ಇವು ಕುರುಡಿಗೆ ನಾವು ಎದುರ್ದು ಮಾಡೀವಿ, ನಾವು ಹೇಳಿವು ರವಾ ಮತ್ತು ಅಕ್ಕಿ ನೆನಕ್ಕಿ ಕುರುಡಿಗೆ ಮಾಡಿವು. ಅದು ಎಷ್ಟು ಬೆಳಗಾಗ್ಯಾವ ನಾವು. ಹೌದು ನೋಡ್ರಿ, ಎಷ್ಟು ಬೆಳಗಾಗ್ಯಾವ ಕುರುಡಿಗೆ ನಮ್ದು.
ಯಾಕಂದ್ರೆ ಅಕ್ಕಿ ಮತ್ತು ರವೆ ಹಾಕಿ ಮಾಡಿದ್ರೆ ಕುರುಡಿಗೆ ಭಾಳ ಬೆಳಗಾತಾವ. ಈಗ ಇವು ಒಣಗ್ಯಾವ, ಇವು ಕರ್ದು ನೋಡೋಣ. ಆಯ್ತು ರೀ ಅತ್ತಿರಿ. ನೋಡಿ ಅಷ್ಟು ಚಂದ ಆಯ್ತು. ಈಗ ಮತ್ತೊಂದು ಕರಿತೀನಿ. ವಾವ್, ಸೂಪರ್. ಇದ್ರಾಗ ಸೋಡಾ ಇಲ್ಲ, ಏನಿಲ್ಲ. ಇನ್ನೊಂದು ಕರೆದು ತೋರಿಸ್ತೀನಿ. ಎಷ್ಟು ಚಂದ ಐತೆ ಕುರುಡಿ. ಟನ್ ಅಕ್ಕಿ ಮತ್ತು ರವಾ ಕುರುಡಿಗೆ ಹ್ಯಾಂಗೆ ಮಾಡೋದು ನಾ ಹೇಳ್ಕೊಡ್ತೀನಿ. ಈಗ ಬ್ಯಾಸ್ಗೆ ಅದ, ನೀವು ಮಾಡಿರಿ, ತಿಂದು ಹ್ಯಾಂಗಾಗವ ನಮಗೆ ಕಮೆಂಟ್ಸ್ ಮಾಡ್ಬೇಕು ಮರಿಬೇಡ್ರಿ. ಮತ್ತು ಕ್ರೇಜಿ ಕುಟುಂಬಕ್ಕೆ ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿರಿ. ಮತ್ತು